ಮುಂಬೈ ವಿರುದ್ಧ ಭರ್ಜರಿಯಾಗಿ ಗೆದ್ದ ಸಿ.ಎಸ್.ಕೆ ತಂಡ ಮತ್ತೆ ಗೆಲುವಿನ ಫಾರ್ಮ್ಗೆ ಮರಳಿದ ಸಿ.ಎಸ್.ಕೆ. ನಿನ್ನೆ ನಡೆದ ಭಾನುವಾರದ ಎರಡನೇ ಪಂದ್ಯದಲ್ಲಿ ಸಿ.ಎಸ್.ಕೆ ಮತ್ತು ಎಂ.ಐ. ಈ ಮ್ಯಾಚಲ್ಲಿ ಸಿ.ಎಸ್.ಕೆ ತಂಡ ಎಂ.ಐ. ತಂಡವನ್ನು 20 ರನ್ಗಳಿಂದ ಸೋಲಿಸಿದೆ. ಮೊದಲು ಬ್ಯಾಟಿಂಗ್ ಆಡಿದ ಸಿ.ಎಸ್.ಕೆ ತಂಡ ಅಜಿಂಕ್ಯ ರಹಾನೆ ಬೇಗ ಔಟ್ ಆಗ್ತಾರೆ ಮತ್ತು ಚಿತ್ರವೀರ 23 ಬಂದ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 29 ರನ್ಗಳನ್ನು ಗಳಿಸ್ತಾರೆ ಮತ್ತು ಶಿವಮ್ ದುಬೆ 55 ರನ್ ಗಳಿಸ್ತಾರೆ. ಡ್ಯಾರೆಲ್ ಮಿಚೆಲ್ 17 ರನ್ಗಳನ್ನು ಗಳಿಸ್ತಾರೆ. 20ನೇ ಓವರಲ್ಲಿ ಬಂದ ಮಹೇಂದ್ರ ಸಿಂಗ್ ಧೋನಿ ಅವರು ಕೊನೆ ಓವರಲ್ಲಿ ಚೆಚ್ಚಿ ಬಿಸಾಕ್ತಾರೆ. ಹಾರ್ದಿಕ್ ಪಾಂಡ್ಯ ಅವರಿಗೆ ಹ್ಯಾಟ್ರಿಕ್ ಸಿಕ್ಸ್ ಹೊಡಿತಾರೆ. 3 ಬಾಲ್ಗೆ 3 ಸಿಕ್ಸ್ ಹೊಡಿತಾರೆ. ಇದರಿಂದನೇ ಸಿ.ಎಸ್.ಕೆ ತಂಡ ಗೆದ್ದಿದ್ದು ಈ ಮ್ಯಾಚನ್ನು. ಕೊನೆ ಓವರ್ ಎಂ.ಎಸ್. ಧೋನಿ ಅವರು 20 ರನ್ಗಳನ್ನು ಹೊಡಿತಾರೆ ಕೇವಲ 4 ಬಾಲ್ಗಳಲ್ಲಿ. ಒಟ್ಟಿನಲ್ಲಿ ಸಿ.ಎಸ್.ಕೆ ತಂಡ 20 ಓವರ್ಗಳಲ್ಲಿ 206 ರನ್ಗಳನ್ನು ಹೊಡಿತಾರೆ. ಇದನ್ನು ಚೇಸ್ ಮಾಡಲು ಬಂದ ಮುಂಬೈ ತಂಡ ಕಿಶನ್ 23 ರನ್ಗಳನ್ನು ಹೊಡೆದು ಔಟ್ ಆಗ್ತಾರೆ. ಆನಂತರ ಸೂರ್ಯಕುಮಾರ್ ಸಹ ಅವರಿಂದನೇ ಔಟ್ ಆಗಿ ಹೋಗ್ತಾರೆ, ಡಕ್ಔಟ್ ಆಗ್ತಾರೆ. ರೋಹಿತ್ ಶರ್ಮಾ ಸೆಂಚುರಿ ಹೊಡಿತಾರೆ ಈ ಮ್ಯಾಚಲ್ಲಿ. ಆದರೂ ಸಹ ಈ ಮ್ಯಾಚನ್ನು ಗೆಲ್ಲಲು ಆಗಲೇ ಇಲ್ಲ. ಈ ಮ್ಯಾಚ್ನ ಮ್ಯಾನ್ ಆಫ್ ದ ಮ್ಯಾಚ್ ಮತೀಶ ಪತಿರಾಣ ಇವರು 4 ವಿಕೆಟ್ ಪಡೆಯುತ್ತಾರೆ ಈ ಮ್ಯಾಚಲ್ಲಿ. ಇದರಿಂದಲೇ ಸಿ.ಎಸ್.ಕೆ ತಂಡ ವಿನ್ ಆಗೋಕ್ಕಾಗಿದ್ದು. ಇವರಿಲ್ಲ ಅಂದಿದ್ದರೆ ಸಿ.ಎಸ್.ಕೆ ತಂಡ ಈ ಮ್ಯಾಚನ್ನು ಆರ್.ಸಿ.ಬಿ ಥರನೇ ಸೋಲಬೇಕಾಗಿತ್ತು. ಪಂದ್ಯ ಗೆದ್ದ ಮೇಲೆ ಸಿ.ಎಸ್.ಕೆ ತಂಡ ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಸ್ಥಾನದಲ್ಲಿದೆ. ಮುಂಬೈ ಇಂಡಿಯನ್ಸ್ 8ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ. ಎಂ.ಎಸ್. ಧೋನಿ ಫ್ಯಾನ್ಸ್ಗಳು ಕಮೆಂಟ್ ಮಾಡಿ ಅವರು ಮತ್ತೆ ಫಾರ್ಮ್ ಬಂದಿರೋದ್ರ ಬಗ್ಗೆ. ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.